ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ಟೈಮ್ ಅಂದ್ಬಿಟ್ಟು ಮಾರ್ನಿಂಗ್ 7 o'clock ಆಗಿದೆ. ಸೊ ತೋಟಕ್ಕೆ ಬಂದೆ. ಸೊ ಇವತ್ತು ಸ್ವಲ್ಪ ಸ್ಪ್ರೇಸ್ ಅಪ್ಡೇಟ್ ಕೊಡೋಣ ಅಂತ ಅಂದ್ಕೊಂಡೆ. ಸೊ ಕಲರ್ಗೆ ಇನ್ನೂ ಸ್ವಲ್ಪ ರೌಂಡ್ನೆಸ್, ಅಂದರೆ ಹಿಂದೆಗಡೆ ಎಲ್ಲ ಕಲರ್ ಅಷ್ಟೊಂದು ಬಂದಿಲ್ಲ. ಸೊ ಪೊಟ್ಯಾಶು ಸ್ವಲ್ಪ ಕಡಿಮೆ ಕೊಡ್ತಾಯಿದ್ದೀನಿ ಅನಿಸ್ತು. ಮತ್ತು ಸ್ವಲ್ಪ ಎಲ್ಲ ಏನು ಹೇಳ್ತಿದ್ದಾರೆ ಅಂತಂದರೆ, ಸೊ ಎಲೆಗಳೆಲ್ಲ ಸ್ವಲ್ಪ ಎಲ್ಲೋ ಆಗ್ತಿದೆ ಗಿಡ. ಸೊ ಅದಕ್ಕೆ ಏನು ಮಾಡೋದು ಅಂತ ಕೇಳಿದ್ರು. ಸೊ ಮಳೆಗಳು ಜಾಸ್ತಿ ಆಗಿರೋದ್ರಿಂದ, ಸೊ ಮೋಡ ಇರೋದ್ರಿಂದ, ಸೊ ಫೋಟೋಸಿಂಥಸಿಸ್ ಆಗಿರೋ ಗಿಡಕ್ಕೆ, ಸೊ ಫೋಟೋಸಿಂಥಸಿಸ್ ಆಗದೇ ಇರೋದ್ರಿಂದ ಸೊ ಎಲೆಗಳೆಲ್ಲ ಆಗುತ್ತೆ. ಮತ್ತು ಫೆರಸ್ಸು ಅಂದರೆ ಐರನ್ ಕಂಟೆಂಟ್ ಕಡಿಮೆ ಆದ್ರೂ ಸೊ ಈ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ಮೇಯ್ನಾಗಿ ಮೆಗ್ನೀಷಿಯಮ್ಮು ಮತ್ತು ಫೆರಸ್ಸು ಸೊ ಚಿಲೇಟೆಡ್ ಫಾರ್ಮಲ್ಲಿ ಬರುತ್ತೆ. ಸೊ ಅದನ್ನಾದರೂ ಸ್ಪ್ರೇ ತೊಗೋಬೋದು. ಇಲ್ಲಾಂದರೆ ಭೂಮಿಗೆ ಮೆಗ್ನೀಷಿಯಮ್ ಸಲ್ಫೇಟ್ ಕೊಡ್ಬೋದು, ಮತ್ತು ಫೆರಸ್ ಸಲ್ಫೇಟ್ ಆದರೂ ಎರಡು ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಮೆಗ್ನೀಷಿಯಮ್ ಸಲ್ಫೇಟ್ ಬಂದುಬಿಟ್ಟು 5 kg ಎಕರೆಗೆ, ಸೊ ವಾಟರ್ ಸಾಲ್ಯುಬಲ್ ಲೆಕ್ಕದಲ್ಲಾದರೆ. ಸೊ ಫೆರಸ್ ಸಲ್ಫೇಟ್ ಬಂದುಬಿಟ್ಟು ಒಂದು 2ರಿಂದ 3 kg ಕೊಟ್ಟರೆ ಸಾಕು, ನಡೆಯುತ್ತೆ. ಸೊ ಆ ಎಲ್ಲ ಸ್ವಲ್ಪ ರಿಕವರಿ ಆಗುತ್ತೆ. ಮತ್ತು ಸ್ಪ್ರೇಸ್ ಕೊಡಬೇಕು ಅಂತಂದರೆ ಸೊ ಚಿಲೇಟೆಡ್ ಮೆಗ್ನೀಷಿಯಮು ಮತ್ತು ಫೆರಸ್ ಸಲ್ಫೇಟು, ಸೊ ಇವೆರಡರಲ್ಲಿ ಸೊ ಯಾವುದಾದ್ರೂ ಸ್ಪ್ರೇಸ್ ತೊಗೋಬೋದು. ಸೊ ಎರಡು ಕಾಂಬಿನೇಷನ್ ಮಾಡಿ ಸಹ ತೊಗೋಬೋದು, ಏನು ತೊಂದರೆ ಏನಿಲ್ಲ. ಚಿಲೇಟೆಡ್ ಫೆರಸ್ಸು ಮತ್ತು ಚಿಲೇಟೆಡ್ ಮೆಗ್ನೀಷಿಯಮ್ ಅಂತಲೇ ಬರುತ್ತೆ. ಸೊ ಅದನ್ನು ಸ್ಪ್ರೇಸ್ ತೊಗೊಂಡ್ರೆ ಗಿಡ ಆಗಿರೋವಂಥದ್ದು ಸೊ ಸ್ವಲ್ಪ ರಿಕವರಿ ಆಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೇಯ್ನಾಗಿ ಕಲರ್ಗೋಸ್ಕರ ಏನು ಸ್ಪ್ರೇಸ್ ತೊಗೋಬೇಕು ಅಂತಂದರೆ, ಸೊ ಇಲ್ಲಿ ಕಲರ್ಗೋಸ್ಕರ ಬರೋದು ಅಂತ ಬಂದಾಗ, ಸೊ ನನಗೆ ಚೆನ್ನಾಗಿ ಕೆಲಸ ಮಾಡಿರೋವಂಥ ಪ್ರಾಡಕ್ಟ್ ಬಂದುಬಿಟ್ಟು ಸೊ ಸುಪ್ರೀಮ್ ಕೆ ಅಂತ ಇದೆ. ಸೊ ಅದು ಪ್ರಾಡಕ್ಟ್ದು ಬೇಕಾದ್ರೆ ಫೋಟೋ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ಸೊ ಸುಪ್ರೀಮ್ ಕೆ ಅಂತ ಇದೆ. ಸೊ ಪೊಟ್ಯಾಷ್ ಕಂಟೆಂಟು ಜಾಸ್ತಿ ಇರುತ್ತೆ. ಸೊ ಅದರಿಂದ ಸೊ ಅದು ಕಲರ್ಗೆ ಸೂಪರಾಗಿ ಹೆಲ್ಪ್ ಮಾಡ್ತಿದೆ ನನಗೆ. ಸೊ ಅದು ಬಂದುಬಿಟ್ಟು 2 ml per ಲೀಟ್ರು ಸೊ ಡೋಸೇಜು. ಸೊ ಅದು ಸೂಪರಾಗಿ ಕೆಲಸ ಮಾಡುತ್ತೆ. ಅದು ಬಿಟ್ಟರೆ ನಿಮಗೆ ನಾರ್ಮಲಾಗಿ ಎಲ್ಲ ಕಡೆ ಸಿಗೋವಂಥದ್ದು ಬಂದುಬಿಟ್ಟು ಕಲರ್ಗೋಸ್ಕರ ಸೊ K20 ಬರುತ್ತೆ. ಸೊ K20 ಅದು 48 grams 200 liters ಆಫ್ ವಾಟರ್ಗೆ ಆಗುತ್ತೆ. ಸೊ ಮತ್ತು ಲೆಜೆಂಡ್ ಅಂತ ಬರುತ್ತೆ. ಸೊ ಲೆಜೆಂಡ್ ಬಂದುಬಿಟ್ಟು 48 grams 200 liters ಆಫ್ ವಾಟರ್ಗೆ. ಸೊ ಇದು 3 ಆಪ್ಷನ್ಸ್ ಇದೆ. ಮತ್ತು ಇನ್ನೊಂದು ಅಂತ ಬಂದಾಗ, ಸೊ ವಾಟರ್ ಸಾಲ್ಯುಬಲ್ ಅಂತ ಬಂದಾಗ, ಸೊ ವಾಟರ್ ಸಾಲ್ಯುಬಲಿಂದನೂ ಸ್ವಲ್ಪ ಇನ್ನೊಂದು ಡ್ರಿಪ್ಪು ಆಪ್ಷನ್ ಬಂದುಬಿಟ್ಟು ಸ್ಪ್ರೇ ಆಪ್ಷನ್ ಬಂದುಬಿಟ್ಟು KMS ಬರುತ್ತೆ. ಸೊ KMS 5 grams per ಲೀಟ್ರು ಮತ್ತು ಮೆಗಾಫಾಲು 2 ml per ಲೀಟ್ರು. ಮೆಗಾಫಾಲ್ ಬಂದುಬಿಟ್ಟು ಸ್ಟ್ರೆಸ್ ಕಡಿಮೆ ಮಾಡುತ್ತೆ ಗಿಡಕ್ಕೆ. ಸೊ KMS ಬಂದುಬಿಟ್ಟು 5 grams ಹಾಕ್ಕೊಂಡಾಗ, ಸೊ ಪೊಟ್ಯಾಷಿಯಮ್ ಸೈನೇಟ್ ಅಲ್ವಾ, ಸೊ ಸೈನೇಟ್ ಇರೋದ್ರಿಂದ, ಸೊ ಪೊಟ್ಯಾಷಿಯಮ್ ಮೈನ್ ಜಾಸ್ತಿ ಇರೋದ್ರಿಂದ ಸೊ ಅದು ಕಲರ್ಗೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಅದನ್ನಾದರೂ ಮಾಡಿ. ಇಲ್ಲಾಂದರೆ KMS ಮೆಗಾಫಾಲು ಇದೊಂದು ಆಪ್ಷನ್ ಇದೆ. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದು ಆಪ್ಷನ್ ಬರುತ್ತೆ K20. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಲೆಜೆಂಡು, ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಸುಪ್ರೀಮ್ ಕೆ. ಸೊ ಇಷ್ಟರಲ್ಲಿ ಯಾವುದಾದ್ರೂ ತೊಗೊಳ್ಳಿ, ಚೆನ್ನಾಗಿ ಕಲರ್ ಬರುತ್ತೆ. ಸೊ ಡ್ರಿಪ್ಪಿಗೆ ಅಂತ ಬಂದಾಗ, ಸೊ ವಾಟರ್ ಸಾಲ್ಯುಬಲು, ಸೊ ಮೇಯ್ನಾಗಿ ಫೋಕಸ್ ಮಾಡಬೇಕಾಗಿರೋದು ಪೊಟ್ಯಾಶು. ಸೊ ಪೊಟ್ಯಾಶ್ಗೆ ಆಪ್ಷನ್ ಬಂದುಬಿಟ್ಟು 0050 ಬರುತ್ತೆ. ಸೊ 0050 ಬಂದುಬಿಟ್ಟು ಗಿಡಕ್ಕೆ ಎಕರೆಗೆ 5 kg ಕೊಡಬೇಕಾಗತ್ತೆ. ಸೊ ಬೆಳೆ ಕಡಿಮೆ ಇದ್ದರೆ ಸೊ 3 kg ಕೊಟ್ಟರೆ ಸಾಕು, 3ರಿಂದ 4 kg. ಸೊ ಬೆಳೆ ಚೆನ್ನಾಗಿತ್ತು ಅಂತಂದರೆ, ಸೊ ಸ್ವಲ್ಪ ಲೋಡ್ ಇದೆ ಗಿಡದಲ್ಲಿ ಅಂತ ಅನ್ನೋರು ಸೊ ಎಕರೆಗೆ 5 kg ಕೊಟ್ಟರೆ ಚೆನ್ನಾಗಿ ಪೊಟ್ಯಾಶು ಕಲರ್ ಬರುತ್ತೆ, ಮತ್ತು ಸೈಜಸ್ಸು ಇಂಪ್ರೂವ್ ಆಗುತ್ತೆ. ಸೊ ಎರಡೂ ಇದಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪೊಟ್ಯಾಷಿಯಮ್ ಸೈನೇಟ್ ಬರುತ್ತೆ. ಸೊ ಪೊಟ್ಯಾಷಿಯಮ್ ಸೈನೇಟು ಸೇಮು 5 kg. ಸೊ KMS ಅನ್ನಲ್ಲ, ಸೊ ಅದೇ ಪ್ಯಾಷನ್ ಅಂತಲೂ ಬರುತ್ತೆ ಹೆಸರು. ಸೊ ಅದು ಬಂದುಬಿಟ್ಟು 5 kg ಕೊಡಬೇಕು. ಸೊ SOP ಆದರೂ ಕೊಡಿ, ಪ್ಯಾಷನ್ ಆದರೂ ಕೊಡಿ. ಅದು ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ, ಈಗ SOP ಒಂದು 5 kg ಒಂದು ಕೊಟ್ಟಿದ್ದೀರಾ ಅಂತಂದರೆ ಒಂದು 4 days ಗ್ಯಾಪ್ ಕೊಟ್ಟು, ಮತ್ತು 5th day ಬಂದುಬಿಟ್ಟು ಪ್ಯಾಷನ್ ಕೊಡಿ. ಸೊ ಇದೇ ಥರ ಒಂದು 3 to 4 days ಕಂಟಿನ್ಯೂ ಮಾಡಿ, 3 to 4 times ಕಂಟಿನ್ಯೂ ಮಾಡಿ. ಸೊ ಸೈಜಸ್ಸು ಇಂಪ್ರೂವ್ ಆಗುತ್ತೆ ಚೆನ್ನಾಗಿ, ಮತ್ತು ಕಲರು ಇಂಪ್ರೂವ್ ಆಗುತ್ತೆ. ಸೊ ಈ ಥರ ಮಾಡ್ಕೋಬೋದು. ಸೊ ಮತ್ತು ತೋಟ ಸೊ ಸೇಲ್ ಮಾಡ್ತಿದ್ದೀವಿ. ಸೊ ಸೇಲ್ ಆಗಿದೆ. ಸೊ 106 ರೂಪಾಯಿಗೆ ಸೇಲ್ ಆಗಿದೆ. ಸೊ 106 ರೂಪಾಯಿ ಯಾವ ಥರ ಅಂತಂದರೆ, ತ್ರಿಪ್ಸು ಮತ್ತು ಸನ್ಬರ್ನು 3 ಬೆಟ್ ಮೇಲೆ ಆಫ್ ರೇಟು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು 100 ಗ್ರಾಮ್ ಮೇಲೆ ಕಾಯಿ ಕೀಳ್ತಾರೆ. ಸೊ ಇನ್ನೆಲ್ಲ ಏನಿದು ಬರುತ್ತೋ, ಸೊ 100 ಗ್ರಾಮ್ ಮೇಲೆ ಬರೋವಂಥ ಕಾಯಿ ಎಲ್ಲ ಹಾಕ್ಕೋತಾರೆ. ಸೊ 100 ಗ್ರಾಮ್ ಕೆಳಗಡೆ ಬರೋವಂಥದ್ದು ಲೂಸು, ಸೊ ಅದು ಆಫ್ ರೇಟ್ ಬರುತ್ತೆ. ಸೊ ಈ ಥರ ಗ್ರೇಡಿಂಗ್ ಮಾಡ್ಕೋತಾರೆ. ಸೊ ಅವ್ರು ಗ್ರೇಡಿಂಗ್ ಮಾಡ್ಕೋತಾರೆ. ಸೊ ನಮಗೆ ಲಮ್ಸಮ್ ರೇಟು. ಸೊ ನಮಗೆ ಏನೇ ಸೈಜ್ ಬಂದ್ರೂ 100 ಗ್ರಾಮ್ ಮೇಲೆ ಸೊ ಸನ್ಬರ್ನು ತ್ರಿಪ್ಸು ಬಿಟ್ಟು ಸೊ ಇನ್ನೆಲ್ಲ ಹಾಕ್ಕೊತಾರೆ. ಸೊ 106 ರೂಪಾಯಿ ಕೊಟ್ಟಿದ್ದೀನಿ. ಸೊ ನಮಗೆ ಈ ರೇಟ್ ಸಿಕ್ಕಿರೋದು ಬಂದ್ಬಿಟ್ಟು, ನಾನು ತೋಟ ಮಾಡಿದ್ದು ಬಂದ್ಬಿಟ್ಟು, ಸೊ ತೋಟ ಸೇಲ್ ಆಗಿದ್ದು ಬಂದ್ಬಿಟ್ಟು 30th
30ನೇ ತಾರೀಕು. ಸೊ ನಾನು ಸ್ವಲ್ಪ ವೀಡಿಯೋ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ ಅನಿಸುತ್ತೆ. ಸೊ ಇದೆಲ್ಲ ಸ್ವಲ್ಪ ವರ್ಕ್ಸ್ ಇದೆ, ನಂಗೆ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಸೊ ಸ್ವಲ್ಪ ವೀಡಿಯೋ ಲೇಟಾಗಿ ಬರುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ, ಸಾರಿ. ಸೊ ಎಷ್ಟೋ ಜನ ಮತ್ತು ಮೆಂಬರ್ಶಿಪ್ಸ್ ತೊಗೊತಿಲ್ಲ. ಸೊ ಆದಷ್ಟು ಮೆಂಬರ್ಶಿಪ್ಸ್ ತೊಗೊಳ್ಳಿ. ಸೊ ರೆಡಿ ಟು ಹಾರ್ವೆಸ್ಟ್ ಅಂತ 599 ಇದೆ. ಸೊ ಆಲ್ರೆಡಿ ವಾಟ್ಸಪ್ ಗ್ರೂಪಲ್ಲಿ ಒಂದು 2 ಮೆಂಬರ್ಸ್ ಆ್ಯಡ್ ಆಗಿದ್ದಾರೆ. ಸೊ ಮೆಂಬರ್ಶಿಪ್ ತೊಗೊಂಡು ಸೊ ಏನೇ ಹೆಲ್ಪ್ ಬೇಕಾದರೂ ಅದರಲ್ಲಿ ನಿಮಗೆ ಇದು ಮಾಡ್ತೀನಿ. ಸೊ ಕ್ಲಿಯರ್ ಮಾಡಿಕೊಡ್ತೀನಿ. ಸೊ ಫೋಟೋಸು ಮತ್ತು ಏನು ರೋಗ ಅಂತ ಅಂದ್ಬಿಟ್ಟು, ಸೊ ವೆದರ್ ಯಾವ ಥರ ಇದೆ ಮತ್ತು ಒಂದು ಫೋಟೋ ಏನು ರೋಗ ಬಿದ್ದಿದೆ ಅಂತ ಫೋಟೋ ಒಂದು ಹಾಕ್ಬಿಟ್ರೆ ಸೊ ನಾನು ಕ್ಲೀನಾಗಿ ಸೊ ಯಾವ ಸ್ಪ್ರೇಸ್ ತೊಗೋಬೇಕು ಏನು ಅಂತ ಅಂದ್ಬಿಟ್ಟು ಇದು ಮಾಡಿಕೊಡ್ತೀನಿ. ಸೊ ಇದು ಇವತ್ತಿನ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಎಷ್ಟೋ ಜನ ವೀಡಿಯೋ ನೋಡ್ತಿದ್ದೀರೋ ಹೊಸಬ್ರು, ಸೊ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.